ಕಾರು ಚಾಲಕನಿಂದ ಸರಣಿ ಅಪಘಾತಗಳು ನಡೆದಿದ್ದಾವೆ. ಪಾದಚಾರಿಗಳು ಪಾರಾಗಿದ್ದಾರೆ. ರಸ್ತೆ ಬದಿ ಪಾರ್ಕ್ ಮಾಡಿದಂಥ 3 ಬೈಕ್ಗಳಿಗೆ ಹಾಗೂ ಒಂದು ಆಟೋಗೆ ಡಿಕ್ಕಿ ಹೊಡೆಯಲಾಗಿದೆ. ಇದು ಸರಣಿ ಅಪಘಾತ. ಈ ಸರಣಿ ಅಪಘಾತದಲ್ಲಿ 3 ಬೈಕ್ಗಳು ಹಾಗೂ ಒಂದು ಆಟೋ ಜಖಮಾಗಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿರುವಂಥ ಅಪಘಾತ ಇದು. ನೆಲಮಂಗಲದಲ್ಲಿ ಲೋ ಬಿಪಿಯಿಂದ ಪ್ರಜ್ಞೆ ತಪ್ಪಿ ಕಾರು ಚಾಲಕ ಇಂಥ ಅಪಘಾತವನ್ನು ಮಾಡಿದ್ದಾನೆ. ಕಾರು ನಿಯಂತ್ರಣಕ್ಕೆ ಸಿಗದೆ ರಸ್ತೆ ಬದಿಗೆ ನುಗ್ಗಿ ಸರಣಿ ಅಪಘಾತ ಸಂಭವಿಸಿದೆ. ಸದ್ಯ ಕಾರು ಚಾಲಕ ಆನಂದ್ ಕುಮಾರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನದ ಸಂಗತಿ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತನಿಗೆ ಲೋ BP ಅಂತ ಹೇಳಿ ಅರೆಪ್ರಜ್ಞಾವಸ್ಥೆಗೆ ತಲುಪಿದ್ದಾನೆ. ಅರೆಪ್ರಜ್ಞಾವಸ್ಥೆ ತಾನು ತಲುಪಿದ್ದಾಗ ಆತ ತಾನು ಕಾರು ಚಾಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೇಗೆ ತಾನೇ ಕಾರು ಕಂಟ್ರೋಲಿಗೆ ಸಿಗಲಿಕ್ಕೆ ಸಿಕ್ಕಿಲ್ಲ. ಸೊ ಹೀಗಾಗಿ ಸರಣಿ ಅಪಘಾತಗಳು ನಡೆದಿದ್ದಾವೆ. ಬಟ್ ಯಾವ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನಕರ ವಿಚಾರ. ತಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಎಂದಾಗ ಆ ಕಾರನ್ನು ಸೈಡಿಗೆ ನಿಲ್ಲಿಸಿ ಅದಕ್ಕೆ ಪರಿಹಾರದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲವೇ ಬೇರೆ ಜೀವಗಳ ಜೊತೆ ಚಲಾಟ ಮಾಡೋದ್ರ ಜೊತೆಗೆ ತಮ್ಮ ಪ್ರಾಣವನ್ನು ಕೂಡ ಪಣಕ್ಕಿಟ್ಟ ಹಾಗೆ ಆಗತ್ತೆ. ಯಾವುದೇ ಕಾರು ಚಲಾವಣೆ ಮಾಡಲಿ ಅಥವಾ ಯಾರೇ ಆಗಲಿ ಕೂಡ ಇಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳೋದು ಎಲ್ಲರಿಗೂ ಒಳಿತು.